ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಉತ್ತರ ಕರ್ನಾಟಕ ಸಜ್ಜಕ್ಕೆ ಹೋಳಿಗೆ. ಬೇಕಾಗಿರೋದು ಒಂದು 100 ಗ್ರಾಮ್ ರವೆ ತೊಗೊಂಡಿನ್ರಿ. ಇದು ಉಪ್ಪಿಟ್ಟು ರವೆ, ನವಲ್ಗುಂದ ರವೆ ಅಂತಾರೆ. ಇದು ಮೀಡಿಯಮ್ ಸೈಜ್ ಇರ್ತೈತಿ. ಇದು ಅಷ್ಟು 100 ಗ್ರಾಮ್ ತೊಗೊಂಡಿನ್ರಿ. ಎಷ್ಟು ನಿಮಗೆ ಬೆಲ್ಲ ಬೇಕಾಗ್ತೈತೆ ಅದಕ್ಕೆ ಹಂಗೆ ಸಿಹಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ನಾನು ಸ್ವಲ್ಪ ಹಾಕ್ಕೊಳತ್ತೀನಿ ರೀ. ಮೈದಾ ಹಿಟ್ಟು ಇದು ಒಂದು 150 ಗ್ರಾಮ್ ಐತ್ರಿ. ಇದು ತುಪ್ಪ. ಫಸ್ಟ್ ಇದನ್ನು ರವೆ ಸಜ್ಜಕ ಮಾಡ್ಕೊಂಬಿಡೋಣ್ರಿ. ಇದು ಬೆಲ್ಲ ಹಾಕ್ಕೊಂಬಿಡೋಣ್ರಿ. ಒಂದು 3 ಲವಂಗ ಹಾಕ್ಕೊಳತ್ತೀನಿ ರೀ. ಇದು ಬೆಲ್ಲ ಕರಗುತ್ತಾನ ಸ್ವಲ್ಪ ಕುದಿದ್ರೆ ಸಾಕಿದೆ. ಕರ್ಗಾಕತ್ತೈತ್ರಿ. ಇದನ್ನು ಸೋಸ್ಕೊಂಬಿಡೋಣ್ರಿ. ಇದು ಸೋಸ್ಕೊಂಬಿಡೋಣ್ರಿ. ಸ್ವಲ್ಪ ಕಸರು ಇರ್ತೈತಿ. ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳತ್ತೀನಿ ರೀ. ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳತ್ತೀನಿ ರೀ. ಈಗ ಇದು ನೀರು ಕುದಿಯತೈತ್ರಿ ಬೆಲ್ಲದ್ದು. ಈಗ ರವೆ ಹಾಕ್ಕೊಂಡು ಇದನ್ನು ಚಮಚಲ್ಲಿ ಕೈ ಆಡಿಸ್ಕೊಂಬಿಡೋಣ್ರಿ. ಗ್ಯಾಸ್ ಲೋ ಫ್ಲೇಮ್ ಇಟ್ಟು ಇದನ್ನು ಆಳ್ಬೇಕ್ರಿ. ಅಷ್ಟರೊಳಗೆ ಹಿಟ್ಟು ನಾದ್ಕೊಂಬಿಡೋಣ. ಇದು ಕ್ಲೋಸ್ ಮಾಡಿಬಿಡೋಣ. ಮೈದಾ ಹಿಟ್ಟು ಹಾಕ್ಕೊಂಡ್ರಿ. ಸ್ವಲ್ಪ ಅರ್ಶಿನ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ್ರಿ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮುಚ್ಚಿಡೋಣ್ರಿ. ಇದು ಸಜ್ಜಕ ಆಗೈತಿ. ಇದನ್ನು ಸೈಡ್ಗೆ ಇಟ್ಬಿಡೋಣ್ರಿ. ನಾ ಎಣ್ಣೆ ಹಳಿ ತೊಗೊಂಡಿನಿ ರೀ. ಎಣ್ಣೆ ಪ್ಯಾಕೆಟ್ ಇರ್ತೈತಲ್ಲ ಅದ್ರ ಹಳಿ ತೊಗೊಂಡು ಹಿಂಗೆ ಹೋಳಿಗೆ ಲಟ್ಟಿಸ್ಕೊಳತ್ತೀನಿ. ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನು ರೌಂಡ್ ಶೇಪ್ ಮಾಡಿಕೊಂಡು ಸಜ್ಜಕ ಒಂದು ಸ್ವಲ್ಪ ಪ್ಲೇಟ್ನಾಗ ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೋಬೇಕ್ರಿ. ಇದು ಸಜ್ಜಕದ್ದು ಈ ಥರ ಉಂಡೆ ಮಾಡ್ಕೋಬೇಕ್ರಿ. ಹಿಂಗೆ ಹಾಕ್ಕೊಂಡು ಇದು ಎಲ್ಲಿ ಏನು ಹಿಂಗೆ ಮಾಡ್ಕೊಂಡಿರ್ತೀವಲ್ಲ ಇದ್ರೊಳಗೆ ಹಿಂಗೆ ಇಟ್ಕೊಂಡು ತುಂಬ್ಕೊಂಡ್ಬಿಡ್ಬೇಕ್ರಿ. ಇದು ಇದನ್ನ ಈ ಥರ ಲಟ್ಟಿಸ್ಕೋಬೇಕ್ರಿ. ಸ್ವಲ್ಪ ಎಣ್ಣೆರ ತುಪ್ಪಾರ ಹಿಂಗೆ ಸ್ವಲ್ಪ ಹಚ್ಚಿ ಹಿಂಗೆ ಸಿಡಿಸ್ಕೊಂಡು ಇದನ್ನು ಹೊಳಿಸ್ಕೊಂಬಿಡೋಣ್ರಿ. ಉತ್ತರ ಕರ್ನಾಟಕದೊಳಗೆ ಸಜ್ಜಕದೊಳಗೆ ಭಾಳ ಫೇಮಸ್ ಇರ್ತೈತ್ರಿ. ಶ್ರಾವಣ ಬಂದ್ರೆ, ಶಿವರಾತ್ರಿ ಬಂದ್ರೆ 5 ದಿವಸ ಥರನೂ ಹೋಳಿಗೆ, ಸ್ವೀಟ್, ಉಂಡೆ, ಹಳ್ಳಿಟ್ಟು ಎಲ್ಲ ಥರ ಮಾಡ್ತಿರ್ತಾರೆ. ಇದು ರೆಡಿ ಆಗೈತ್ರಿ. ತೆಗೆದು ಬಂದ್ರಿ. ಇದನ್ನ ಈ ಥರ ಲಟ್ಟಿಸ್ಕೊಂಬಿಡೋಣ್ರಿ. ಇದು ಈ ಥರ ಹೊಳಸಿ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೇಕ್ರಿ. ಇದು ರೆಡಿ ಆಗೈತ್ರಿ. ತೆಗೆದು ಬಿಡೋಣ. ಉತ್ತರ ಕರ್ನಾಟಕ ಸಜ್ಜಕದೊಳಗೆ ರೆಡಿ ಆಗೈತ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿ ನೋಡಿ. ಈಗ ಹಬ್ಬಗಳು ಮೇಲಿಂದ ಮೇಲೆ ಬರ್ತಾ ಇರ್ತಾವೆ. ಈ ಥರ ಮಾಡಿರಿ. ಸ್ವೀಟ್ ಚಲೋ ಅನಿಸ್ತೈತೆ ದೇಹಕ್ಕೂ.